ಈ ಗುಡಿಯ ದೇವಿ ನೀನು, ಈತನ ಪ್ರಾಣ ನೀನು. ಲವ್ಲಿ ಸ್ಟಾರ್ ಪ್ರೇಮ್ ಅವರಿದ್ದಾರೆ, ಜೊತೆಗೆ ಅವರ ಬಾಳನ್ನ ಬೆಳಗಿದಂತಹ ಜ್ಯೋತಿ ಅವರಿದ್ದಾರೆ. ನಿಮ್ ಚಾನಲ್ ಬಂದಿದ್ ಕೂಡಲೇ ಚೆನ್ನಾಗಿ ಮಾತಾಡ್ತದೆ ನೋಡಿ. ವಿರಾಟ್ ರೂಪ ಅಲ್ಲ, ವಿರಾಟ್ ಕೋಪ. ದಿನ ಹೇಳ್ದೇನೆ ಹೇಳಿದ್ರಿ ಏನ್ ಮಾಡ್ತಾರೆ ಅವರು, ಏನ್ ತಿಂತಾರೆ ಅವರು? ಮಟನ್ ಅಂದ್ರೆ ಅದು ಫ್ಯಾಟೇ ಇರ್ಬೇಕು, ಆ ತರ ತಿಂತಾರೆ. ಇರೋದ್ರಲ್ಲಿ ದುಡ್ಕೊಂಡೋಗಿ ನಾನು ಹೆಂಡತಿ ಕೊಟ್ಬಿಡ್ತೀನಿ. ಅವಳು ಹೊಟ್ಟೆ ತುಂಬಾ ಊಟ ಆಗ್ತಾಳೆ. ಫಿನಾನ್ಸ್ ಮಿನಿಸ್ಟರ್ ಮೇಡಮ್ ಎಲ್ಲ ನಾಟ್ ಓನ್ಲಿ ಫಿನಾನ್ಸ್, ಆಲ್ ಟು ಆಲ್ ಡಿಪಾರ್ಟ್ಮೆಂಟ್ ಅವಳಿಗೆ ಏನೇನೋ ಹೇಳಿ ಸಮಾಧಾನ ಮಾಡ್ತಾರೆ. ಪ್ರತಿದಿನ ಅನ್ಸುತ್ತೆ 24 years ಅಲ್ಲಿ ಪ್ರತಿದಿನ ಅನ್ಸುತ್ತೆ. ಅವಳು ಕೇಳೋದು ಒಂದೇ, ಜೊತೆಯಲ್ಲಿರು ಅಷ್ಟೇ. ಅದು ಬಿಟ್ರೆ ಬೇರೆ ಇನ್ನೇನು ಕೇಳಲ್ಲ ಅವಳು. ನಿಮ್ಮ ಯಾವ್ದಾದ್ರು ಫಿಲ್ಮಿನ ಯಾವ್ದಾದ್ರು ಸೀನ್ ಅನ್ನ ಮೇಡಮ್ ಜೊತೆ ಕೂತ್ ನೋಡುವಾಗ ಮುಜುಗರ ಆಗಿದ್ಯಾ? ಹೀರೋಯಿನ್ ಎತ್ಕೊಂಡು ಹಿಂಗ್ ತಿರುಗಿಸ್ತಾ ಹಿಂಗ್ ತಪ್ಕೊಂಡೆ ಬೀಚಲ್ಲಿ ಮಲ್ಕೊಂಡು ಹಿಂಗ್ ಒಳ್ಳಾಡ್ದಿ ಸಾಂಗ್ ಅಲ್ಲಿ. ನೀವು ಶೂಟಿಂಗ್ ಜಾಗದಲ್ಲಿ ನಡೆಯೋಲ್ಲ, ಮನೇಲಿ ಬಂದು ಹೇಳ್ಬೇಡ ಅಂದ್ರೆ ಜಲಸ್ ಏನಾರ ಆಗ್ತೈತ ಮ್ಯಾಮ್ ನಿಮ್ಗೆ? ಅವಳು ಉಳ್ಳಾಡಿ ನನಗೂ ಉಳ್ಳಾಡಿ ಟೇಕ್ ಸರಿ ಬಂದ್ರೆ ಸಾಕಪ್ಪ ಅಂತ ಅನ್ಸ್ಬಿಡ್ತದೆ. ಇನ್ ಯಾವ ಕೆಮಿಸ್ಟ್ರಿ ಇರಲ್ಲ ಅಲ್ಲಿ. ನಮಸ್ಕಾರ, ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಂದ್ಯಾ ಕಶ್ಯಪ್. ನೀವು ನೋಡ್ತಿದ್ದೀರಾ filmplus.com ಅರ್ಪಿಸುವ ಅಮರ ಮಧುರ ಪ್ರೇಮ. ಇವತ್ತು ನನ್ನ ಜೊತೆ ಲವ್ಲಿ ಸ್ಟಾರ್ ಪ್ರೇಮ್ ಅವರಿದ್ದಾರೆ, ಜೊತೆಗೆ ಅವರ ಬಾಳನ್ನ ಬೆಳಗಿದಂತಹ ಜ್ಯೋತಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದ್ದೀವಿ. ತುಂಬಾ ಚೆನ್ನಾಗಿದ್ದೀರಾ ಇಬ್ರು. ಮದುವೆ ಆಗಿ 24 ವರ್ಷ ಆಯ್ತು ಅಂತ ಈಗಷ್ಟೇ ಗೊತ್ತಾಯ್ತು ನನಗೆ. 24 ವರ್ಷ ಆದ್ರೂ ಇನ್ನೂ ಆ ಫ್ರೆಶ್ ಫೀಲಿಂಗ್, ಈಗಷ್ಟೇ ನೆನ್ನೆ ಮೊನ್ನೆ ಮದುವೆ ಆಗಿರುವಂತಹ ಆ ಎನರ್ಜಿ, ಆ ಎಂಥೂಸಿಯಾಸಮ್ ಇದೆ ನಿಮ್ಮಲ್ಲಿ. ಸೀಕ್ರೆಟ್ ಏನು ಸರ್? ಪ್ರೀತಿನೇ ಸೀಕ್ರೆಟ್ ಅಷ್ಟೇ. ಪ್ರೀತಿನ ಎಲ್ಲೂ ಮಾಸೋದಕ್ಕೆ ಬಿಟ್ಟಿಲ್ಲ ನಾವಿಬ್ರು. ಸೊ ಅದೇ ಸೀಕ್ರೆಟ್ ಅಷ್ಟೇ. ಮ್ಯಾಮ್ ನೀವ್ ಹೇಳಿ, ಅದೇನಾ ಸೀಕ್ರೆಟ್, ಬೇರೆ ಏನಾರಿದ್ಯಾ? ಅದೇನೆ. ಲವ್ ಅಂದ್ರೆ ನಿಮ್ಮ ಪ್ರಕಾರ ಏನು? ಲೈಕ್ ಇಫ್ ಯು ಡಿಸ್ಕ್ರೈಬ್ ಲವ್ನ ಎಕ್ಸಾಕ್ಟ್ ಆಗಿ ಹಿಂಗೆ ಅಂತ ಡಿಸ್ಕ್ರೈಬ್ ಮಾಡೋದಕ್ಕಾಗಲ್ಲ. ಬಟ್ ಒಬ್ಬರ ಬಗ್ಗೆ ಇನ್ನೊಬ್ರು ಕೇರ್ ತಗೊಳ್ಳೋದು, ನಮ್ಮ ಬಗ್ಗೆ ನಾವು ಎಷ್ಟು ಕೇರ್ ತಗೊಳ್ತೀವೋ ಅದೇ ಕೇರ್ ಅವಳ ಬಗ್ಗೆನೂ ತಗೊಳ್ಳೋದು. ಅವಳು ತನ್ನ ಬಗ್ಗೆ ಏನು ಕೇರ್ ತಗೊಳ್ತಾಳೋ ಅದನ್ನು ನನ್ನ ಬಗ್ಗೆ ಕೇರ್ ತಗೊಳ್ಳೋದು. ಆಲ್ ಕಾಲ್ ಲವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇದು ಅನಿಸಿದ್ದು ಹೇಳಿದ್ದೀನಿ, ಬಟ್ ಅದಕ್ಕೆ ತುಂಬ ಕರೆಕ್ಟಾಗಿದೆ ಲವ್ ಅಂತ ಡಿಸ್ಕ್ರಿಪ್ಷನ್ ಕೊಡೋದಕ್ಕೆ ಆಗಲ್ಲ. ಲವ್ ಅಂದ್ರೆ ನಮ್ ಇಷ್ಟ ಕಷ್ಟ ಎಲ್ಲಾನು ಅರ್ಥ ಮಾಡ್ಕೊಂಡು ಎಲ್ಲರೂ, ಇವಾಗ ಅವ್ರ ಫ್ಯಾಮಿಲಿ ಎಲ್ಲರನ್ನೂ ಇಷ್ಟಪಡೋದು. ಲವ್ ಅಂದ್ರೆ ಬರೀ ನಮ್ಮಿಬ್ರ ಮಧ್ಯೆನೇ ಇರಲ್ಲ, ಅವ್ರ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಇನ್ಕ್ಲೂಡ್ ಆಗಿರ್ತಾರೆ. ಎಲ್ಲರ ಜೊತೆಲೂ ನಾವೇನು ಖುಷಿಯಾಗಿ ಇಬ್ರು ಅರ್ಥ ಮಾಡ್ಕೊಂಡಿರ್ತೀರಿ, ಅದು ಲವ್ ಅಂತ. ಎಷ್ಟೊಂದು ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದಾರೆ ನೋಡಿ. 24 ವರ್ಷದಿಂದ ಮಾತಾಡ್ತಾ ಇರಲಿಲ್ಲ. ನಿಮ್ಮ ಚಾನಲ್ಗೆ ಬಂದಿದ್ದ ಕೂಡಲೇ ಚೆನ್ನಾಗಿ ಮಾತಾಡ್ತದೆ ನೋಡಿ. ಅವರಿಂದಾನೇ ಕಲ್ತಿರೋದು. ಎಲ್ಲ ಕೇಳಿಸ್ಕೊಂತ ಇರ್ತೀನಿ, ಎಲ್ಲ ಈಗ ಮಾತಾಡ್ತಾ ಇದ್ದೀನಿ ಅಷ್ಟೇ, ಕೇಳಿಸ್ಕೊಂಡಿದ್ದೀನಿ. ಯೂಶಲಿ ಅಂದ್ರೆ ನಮ್ಮ ಏಜ್ನವ್ರಾಗಿರ್ಬೋದು, ಸ್ವಲ್ಪ ದೊಡ್ಡವರಾಗಿರ್ಬೋದು, ಎಲ್ಲರೂ ರೀಸೆಂಟಾಗಿ ಮದುವೆ ಆಗಿ ಮಕ್ಳಾಗಿರತ್ತಲ್ಲ, ಅವಾಗ ಹೇಳ್ತಾರೆ ಮಕ್ಳು ಬಂದ್ಮೇಲೆ ಫುಲ್ ಲೈಫ್ ಚೇಂಜ್ ಆಗ್ಬಿಡುತ್ತೆ, ಗಂಡ ಹೆಂಡತಿ ಬದಲಾಗ್ಬಿಡ್ತಾರೆ. ಇದು ನಿಜಾನ ಅಥವಾ ನಿಮ್ ಲೈಫಲ್ಲಿ ಹೆಂಗೆ? ಮಕ್ಳು ಬಂದ್ಮೇಲೆ ಹೆಂಗಿತ್ತು ನಿಮ್ಮ ಜೀವನ? ಅದೇ ತರ ಇತ್ತ? ನೀವ್ ಹೇಳ್ತೀರಾ ನಾನು ಹೇಳ? ನಾವೇನು ಅಂದ್ರೆ ಮಕ್ಳು ಅಂದ್ರೆ ಅವರು ಒಂದ್ ಪಾರ್ಟ್ ಅಷ್ಟೇ, ಬಟ್ ನಮ್ಮಿಬ್ರ ಮಧ್ಯೆ ಬರಕ್ಕೆ ನಾನು ಯೂಶಲಿ ಬಿಡಲ್ಲ. ಆಕ್ಚುಲಿ ಮಕ್ಳು ಬಂದ್ಮೇಲೆ ಲೈಫ್ ಚೇಂಜ್ ಆಯ್ತು ಅಂದ್ರೆ ಇನ್ನೂ ಪ್ರೀತಿ ಜಾಸ್ತಿ ಆಯ್ತು ಅಷ್ಟೇ. ನಮ್ಮ ಪ್ರೀತಿ ಸಂಕೇತಗಳಲ್ವ ಅವರಿಬ್ರು. ಅವ್ರು ಬಂದು ಮತ್ತಷ್ಟು ಜೀವನನ ಪ್ರೀತಿಸೋದಕ್ಕೆ ಶುರು ಮಾಡಿದ್ವಿ. ಸೊ ಇಬ್ರು ಮಕ್ಕಳು ಬಂದರು. ಸೊ ನಮ್ಮ ಪ್ರೀತಿ ಸಂಕೇತಗಳಾಗಿ ಅವ್ರನ್ನ ನೋಡಿ ಮತ್ತಷ್ಟು ಲೈಫ್ ಪ್ಲ್ಯಾನ್ಸ್ ಇರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಆಮೇಲೆ ಮೊದಲಂದರೆ ನಾವಿಬ್ಬರು ಜಗಳ ಆಡಿದ್ರೆ ಏನೋ ಮನಸ್ತಾಪಗಳು ಬಂತು ಅಂದರೆ ಅದು ಜೋರಾಗಿರೋದು. ಆದರೆ ಮಕ್ಕಳು ಅಂತ ಬಂದಮೇಲೆ ಮಕ್ಕಳು ಬಂದಿದ್ದಾರೆ, ಮಕ್ಕಳು ಮುಂದೆ ನಾವು ಚೆನ್ನಾಗಿರ್ಬೇಕು, ಅವ್ರು ನಮ್ಮನ್ನು ಇಮಿಡಿಯೇಟ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಮತ್ತಷ್ಟು ಹೆಚ್ಚಿಗೆ ಪ್ರೀತಿಸೋದಕ್ಕೆ ಶುರು ಮಾಡಿದ್ವಿ. ಸೊ ಹಾಗಾಗಿ 2 ಇದ್ದ ಜೀವ 4 ಆಯಿತು. 4 ಸ್ಟ್ರಾಂಗ್ ಪಿಲ್ಲರ್ಗಳಾಯಿತು. ಸೊ ಪ್ರೀತಿ ಮತ್ತಷ್ಟು ಸ್ಟ್ರಾಂಗ್ ಆಯಿತು. ಆ ಪಿಲ್ಲರ್ಗಳ ಜೊತೆ ಪ್ರೀತಿ ಸ್ಟ್ರಾಂಗ್ ಆಯಿತು. ಎಲ್ಲೋ ಹೇಳಿದ್ದು ಕೇಳಿದೆ, ಲೈಕ್ ನನ್ನ ಇನ್ನೊಂದು ಸೈಡ್ ನೋಡಿರೋದು ಇವ್ರು ಮಾತ್ರ, ಮಕ್ಳು ನೋಡೇ ಇಲ್ಲ ಅಂತ. ಇನ್ನೊಂದು ರೂಪ ನೋಡಿರೋದು. ನಂದು ಇನ್ನೊಂದು ವಿರಾಟ್ ರೂಪ ನೋಡಿರೋದು. ವಿರಾಟ್ ರೂಪ ಅಲ್ಲ, ವಿರಾಟ್ ಕೋಪ. ಸಿನಿಮಾದಲ್ಲಿ ನೋಡಿರ್ತಾರೆ, ಬಟ್ ಅದಕ್ಕಿಂತ ಭಯಂಕರವಾಗಿರುತ್ತೆ.
ಇದನ್ನ ಹೆಂಗೆ ನನ್ಗೆ ಅದು ನೋಡ್ದಾಗಿಂದಾನು ನನ್ಗೆ ಇದನ್ನ ನಿಮ್ ಹತ್ರ ಕೇಳ್ಬೇಕು ಅಂತ ಲೈಕ್ ಅಮೃತನೂ ಹೇಳಿದ್ದು ಕೇಳ್ದೆ ನಾನು ನಮ್ಮ ಅಪ್ಪ ಹತ್ತಿದ್ದೇ ನೋಡಿಲ್ಲ ನಾನು ಕೋಪ ಮಾಡ್ಕೊಂಡಿದ್ದೇ ನೋಡಿಲ್ಲ ಅಂತ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಮ್ಯಾಮ್? ಅವ್ರು ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಂತಾರೆ, ಅಂದ್ರೆ ತುಂಬಾ ಬೇಗ ಕುಗ್ಗಲ್ಲ ಅವ್ರು. ಯಾವುದೇ ವಿಷಯ ಆಗ್ಲಿ ಏನೇ ಆಗ್ಲಿ ನಮ್ಗೆಲ್ಲ ಹೇಳೋದೇ ಅವರು, ನಾವ್ ಇಷ್ಟೆಲ್ಲ ಇದೀರಿ ಹಿಂಗೆಲ್ಲ ಸ್ಟ್ರಾಂಗ್ ಆಗಿ ಇದೀರಿ ಅಂದ್ರೆ ಅದು ಅವರಿಂದಾನೆ. ಅವರೇ ಎಲ್ರಿಗೂ ಮೋಟಿವೇಟ್ ಮಾಡ್ತಾರೆ, ಫ್ರೆಂಡ್ಸ್ಗಾಗ್ಲಿ ಫ್ಯಾಮಿಲಿಗಾಗ್ಲಿ. ಅಷ್ಟೇ ತಾನೇ, ಆಯ್ತು ಬಿಡು, ಆ ಥರ ಕೂಲಾಗಿರ್ತಾರೆ. ಪ್ರೇಮ್ ಸರ್ ಬಗ್ಗೆ ನೀವು ಕೇಳಿರುವಂತಹ ಬೆಸ್ಟ್ ಕಮೆಂಟ್ ಯಾವುದು ಈ ಇಷ್ಟು ವರ್ಷಗಳಲ್ಲಿ? ದಿನ ಕೇಳ್ದೇನೆ ಹಿಡ್ದಿರಿ ಏನ್ ಮಾಡ್ತಾರೆ ಅವರು, ಏನ್ ತಿಂತಾರೆ ಅವರು, ಹಿಂಗೆ ಇದಾರಲ್ಲ ಹಿಂಗೆ ಇದಾರಲ್ಲ ಹಿಂಗೆ ಇದಾರಲ್ಲ ಕೇಳಿ 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 ಅದು ಬೆಸ್ಟ್, ಅದು ರೂಢಿ ಆಗೋಗ್ಬಿಟ್ಟಿದೆ ನಮ್ಗೆ. ಏನ್ ಆಕ್ಚುಲಿ ಸೀಕ್ರೆಟ್? ಸರ್ ಹೇಳಿದ್ರು ಏನು ಡಯಟೇ ಮಾಡಲ್ಲ ಅದು ಇದು ಅಂತ, ನಿಜಾನ? ಅಂದ್ರೆ ನಾರ್ಮಲ್ ಡಯಟ್ ಮಾಡ್ತಾರೆ, ಅದೇನು ತುಂಬಾ ಅದು ತಿನ್ನಲ್ಲ ತಿನ್ನ. ಅವ್ರು ಬೇಸಿಕಲಿ ಫುಡ್ಡಿ. ಮಟನ್ ಅಂದ್ರೆ ಅದು ಫ್ಯಾಟೇ ಇರಬೇಕು ಆ ಥರ ತಿಂತಾರೆ. ಅದು ಅವ್ರಿಗೆ ಬ್ಲೆಸ್ಡ್, ಅವ್ರ ಪೇರೆಂಟ್ಸ್ ಇಂದ ಆ ಜೀನ್ಸ್ ಬಂದಿರೋದ್ರಿಂದ ಚೆನ್ನಾಗಿ ತಿಂತಾರೆ, ಅದೇನಿಲ್ಲ, ಚೆನ್ನಾಗಿ ತಿಂತಾರೆ, ವರ್ಕೌಟ್ ಮಾಡ್ತಾರೆ, ಖುಷಿಯಾಗಿರ್ತಾರೆ. ಮೇನ್ ಅದೇ ರೀಸನ್ ಅಂತ ಅವ್ರು ಹೇಳ್ತಾರೆ, ಬಟ್ ನಾನು ನೋಡಿರೋ ಪ್ರಕಾರ ಅದೇ ರೀಸನ್. ಎಲ್ಲರಿಗೂ ನಾನು ಅದನ್ನೇ ಹೇಳೋದು. ಅಫ್ಕೋರ್ಸ್ ಡಯಟು ವರ್ಕೌಟು ಎಲ್ಲನೂ ಬೇಕು ಹೆಲ್ದಿಯಾಗಿರೋದಕ್ಕೆ. ಅದಕ್ಕೆ ಮೇನ್ ಬೇಸ್ಮೆಂಟ್ ಬಂದು ತುಂಬ ಖುಷಿಯಾಗಿರ್ಬೇಕು. ಸೊ ಮನ್ಸಿಗೆ ಯಾವತ್ತು ನೆಮ್ಮದಿ ಇರುತ್ತೆ, ಖುಷಿ ಇರುತ್ತೆ, ನಾವು ಮಾಡೋ ಕೆಲಸದಲ್ಲಿ ಉತ್ಸಾಹ ಇರುತ್ತೆ. ಸೊ ಹಿಂಗಾಗಿ ಇರ್ತೀವಿ ಯಾವಾಗಲೂ. ಸೊ ಪ್ರತಿಯೊಂದೂ ನಾವು ತುಂಬ ಹಾರ್ಡಲ್ಸ್ ಅಂದ್ಕೊಂಡು, ತುಂಬ ರಿಸ್ಕ್ ಅಂದ್ಕೊಂಡು, ಅಯ್ಯೋ ಹಿಂಗೆ ಆಗೋಯ್ತಲ್ಲ, ಏನು ಮಾಡಲಿ ಕೆಲವ್ರು ನೋಡ್ತಾ ಇರ್ತೀನಿ, ಸಣ್ಣ ಪುಟ್ಟ ಇದು ಪೆನ್ಸಿಲ್ ಮುಳ್ಮುರಿದೋಯ್ತು ಅಂದರೆ ಅಯ್ಯೋ ಪೆನ್ಸಿಲ್ ಮುಳ್ಮುರಿದೋಯ್ತಲ್ಲ ಏನು ಮಾಡೋದು, ಅಯ್ಯೋ ನನ್ನ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗೋಯ್ತಲ್ಲ ಏನು ಮಾಡೋದು, ಅಯ್ಯೋ ನನ್ನ ವಾಚ್ ನಿಂತೋಯ್ತಲ್ಲ, ಹಿಂಗೆಲ್ಲ ಸಿಲ್ಲಿಯಾಗಿ ಆಕಾಶನೇ ತಲೆ ಮೇಲೆ ಬಿದ್ದವ್ರ ಥರ ಆಡ್ತಾ ಇರ್ತಾರೆ. ನನಗೆ ಗೊತ್ತಿಲ್ಲ ಏನಕ್ಕೆ ಅಷ್ಟೊಂದು ಲೈಫ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾರೆ ಅಂತ. ಓಕೆ, ಬ್ಯಾಟ್ರಿ ಖಾಲಿ ಆಯಿತು ಅಂದ್ರೆ ಅದಕ್ಕೆ 1000 ಇದಿರ್ತದೆ. ಮೊಬೈಲ್ ಇಲ್ದಿರಾನೇ ಒಂದಷ್ಟು ವರ್ಷ ನಾವು ಬಾಳಿ ಬದುಕಿದ್ದೀವಿ, ಚೆನ್ನಾಗೇ ಬಾಳಿ ಬದುಕ್ತಾ ಇದ್ವಿ ಅಲ್ವಾ. ವಾಚ್ ಇಲ್ದಿರಾನೇ ಎಷ್ಟೋ ಚೆನ್ನಾಗಿ ಬದುಕಿದ್ದೀವಿ. ವಾಚ್ ಇರೋದಲ್ಲ, ನಮ್ಮ ಟೈಮ್ ಚೆನ್ನಾಗಿರ್ಬೇಕಷ್ಟೇ. ಸೊ ಅದರಲ್ಲಿ ನಾನು ನಂಬೋನು, ಏನೇ ಬಂದ್ರೂ, ಏನೇ ಹರ್ಡಲ್ಸು, ರಿಸ್ಕು, ಲೈಫಲ್ಲಿ ಏನೇ ಚಾಲೆಂಜಸ್ ಬಂದ್ರೂ ವಾಟ್ ನೆಕ್ಸ್ಟ್ ಅಂತ ನನ್ನ ಮೈಂಡಲ್ಲಿ ಅದು ಸಬ್ಕಾನ್ಷಿಯಸಲ್ಲಿ ಫೀಡ್ ಆಗಿಬಿಟ್ಟಿದೆ. ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂತು, ಓಕೆ ವಾಟ್ ನೆಕ್ಸ್ಟ್, ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿದೆ, ಅದು ಸಾಲ್ವ್ ಆಗಬೇಕಂದ್ರೆ ಏನು ಮಾಡಬೇಕು, ಎಕ್ಸ್ಟ್ರಾ 1 ಅವರ್ ದುಡಿಬೇಕು, ಮತ್ತು ಯಾವುದೋ ಪ್ರೋಗ್ರಾಮ್ಗಳು ಒಪ್ಕೊಳ್ಬೇಕು, ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅಯ್ಯೋ ಇಲ್ಲ ನನಗೆ ಯಾವುದು ಪ್ರಾಜೆಕ್ಟ್ ಬರ್ತಾಯಿಲ್ಲ, ದುಡ್ಡಿಲ್ಲ, ಹೆಂಗೆ ನಡೆಸಲಿ, ಏನು ಮಾಡಲಿ ಬರೀ ಯೋಚನೆ ಮಾಡ್ಕೊಂಡೆ ಕೂತ್ಕೊಂಡ್ಬಿಟ್ರೆ ಏನೂ ಆಗಲ್ಲ. ವಾಟ್ ನೆಕ್ಸ್ಟ್ ಅಂತ ನಿಮ್ಮ ಮೈಂಡಲ್ಲಿ ಬಂದಿದ್ದು ಕೂಡ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಅದನ್ನು ನೀವು ದುಡಿಯೋದಕ್ಕೆ ಶುರು ಆಗ್ತಾ ಇದ್ದಂಗೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಬರುತ್ತೆ, ಉಲ್ಲಾಸ ಇರುತ್ತೆ. ದ ರಿಯಲ್ ಸಕ್ಸಸ್, ರಿಯಲ್ ಹ್ಯಾಪಿನೆಸ್ ಇಸ್ ದ ರಿಯಲ್ ಸಕ್ಸಸ್ ಅನ್ನೋದು ನನ್ನ ಮೂಲ ಮಂತ್ರ. ಯಾವಾಗ ಸಂತೋಷವಾಗಿರ್ತೀವಿ ಅದೇ ರಿಯಲ್ ಸಕ್ಸಸ್, ಅದಕ್ಕಿಂತ ದೊಡ್ಡ ಸಕ್ಸಸ್ ಇನ್ನೇನೂ ಇಲ್ಲ. ಇನ್ಮೇಲೆ ನಿಮಗೆ ಇದು ನೋಡಿದ ತಕ್ಷಣ ಎಲ್ಲರೂ ಫುಲ್ ಖುಷಿಯಾಗಿರೋಕ್ಕೆ ಶುರು. ಫಸ್ಟ್ ಆಫ್ ಆಲ್ ಏನಂದರೆ ನನಗೆ ಅನ್ನೆಸೆಸರಿ ಕಮಿಟ್ಮೆಂಟ್ಸ್ ಇಲ್ಲ. ನಮಗೆ ಎಲ್ಲರೂ ಹೇಳ್ತಾರೆ ಕಾರ್ ಚೇಂಜ್ ಮಾಡು ಅಂತ, ಯಾರೋ ಹೇಳ್ತಾರೆ ಅಂತ ನಾನು ಕಾರ್ ಚೇಂಜ್ ಮಾಡೋದು, ಸಾಲ ಮಾಡಿ ಬಡ್ಡಿ ಕಟ್ಟಿ, ಇನ್ಯಾರ್ದೋ ಮನೆ ತುಂಬ ಚೆನ್ನಾಗಿದೆ, ಇವ್ನ ಮನೆ ಎಷ್ಟೊಂದು ತುಂಬ ಚೆನ್ನಾಗಿದೆ, ನನ್ನ ಮನೆ ಯಾಕೆ ಹಿಂಗಿದೆ, ಸಾಲ ಮಾಡಿ ಬಡ್ಡಿ ಕಟ್ಟಿನಾದರೂ ನಾನು ಇವನಿಗಿಂತ ದೊಡ್ಡ ಮನೆ ತೊಗೊಳ್ತೀನಿ, ಆ ಥರದ್ದೆಲ್ಲ ಓವರ್ ಆ್ಯಕ್ಟಿಂಗು, ಓವರ್ ಕಮಿಟ್ಮೆಂಟ್ ನಾನು ಮಾಡ್ಕೊಳ್ಳಲ್ಲ. ನನ್ನ ಸಂಪಾದನೆ ಏನಿದೆ ಅಷ್ಟರಲ್ಲಿ ಖುಷಿಯಾಗಿ, ಸಾಲ ಇಲ್ದಿರ, ಬಡ್ಡಿ ಇಲ್ದಿರ, ಹೆಂಡತಿ ಮಕ್ಳಿಗೆ ತೊಂದರೆ ಕೊಡ್ದಿರ, ಸಾಲದವ್ರು ಯಾರು ಮನೆ ಮುಂದೆ ಬಂದು ನಿಂತ್ಕೊಳ್ದಿರ, ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಬೆಳಿಗ್ಗೆ ಕೆಲಸ ಮಾಡ್ಕೊಂಡ್ರೆ ಮಲಗಿರೋ ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ. ನನಗೇನು EMI ಕಟ್ಟಬೇಕು, ಇನ್ಯಾರೋ ಸಾಲದವ್ರು ಬರ್ತಾರೆ, ಬಡ್ಡಿಯವರು ಬರ್ತಾರೆ, ಈ ಚಿಂತೆಗಳು ನನಗೇನು ಇಲ್ಲ. ಇರೋದ್ರಲ್ಲಿ ದುಡ್ಕೊಂಡೋಗಿ ನಾನು ಹೆಂಡತಿ ಕೈ ಕೊಟ್ಬಿಡ್ತೀನಿ, ಅವಳು ಹೊಟ್ಟೆ ತುಂಬ ಊಟ ಹಾಕ್ತಾಳೆ, ನೆಮ್ಮದಿಯಾಗಿ ಮಲಗ್ತೀವಿ. ಇಷ್ಟೇ ನಮ್ಮ ಸಿಂಪಲ್ ಸೀಕ್ರೆಟ್. ಫಿನಾನ್ಸ್ ಮಿನಿಸ್ಟರ್ ಮೇಡಮ್ ಎಲ್ಲ ಅವಳೆ, ನಾಟ್ ಓನ್ಲಿ ಫಿನಾನ್ಸ್, ಆಲ್ ಟು ಆಲ್ ಡಿಪಾರ್ಟ್ಮೆಂಟ್ ಅವಳೇ, ಎಲ್ಲ ಅವಳೇ. ಸೊ ಅವಳೆಲ್ಲ ತಗೊಂಡಿರೋದ್ರಿಂದ ನಾವು ಸ್ವಲ್ಪ ನೆಮ್ಮದಿಯಾಗಿರ್ತೀವಿ ಅಷ್ಟೇ. ಇಷ್ಟು ವರ್ಷದಲ್ಲಿ ಏನಾದ್ರೂ ಒಂದು ಹೇಳದೆ ಉಳಿದಿರೋ ಮಾತಿದ್ಯಾ ಮೇಡಮ್ಗೆ? ಏನಿಲ್ಲ, ಕೆಟ್ಟಂದ್ರೆ ಅತಿ ಕೆಟ್ಟ ಪದಗಳಿಂದ ಹಿಡಿದು ಒಳ್ಳೆ ಪದಗಳಿಂದ ಹಿಡಿದು, ಒಳ್ಳೇದ್ರಿಂದ ಹಿಡಿದು ಕೆಟ್ಟದ್ರಿಂದ ಹಿಡಿದು ಎಲ್ಲ ಹೇಳ್ಬಿಟ್ಟಿದೀನಿ. ಹೇಳ್ದಿರೋಂಥದ್ದು ಏನೂ ಇಲ್ಲ. ಈ ಒಳ್ಳೇದು ಎಲ್ಲ ಓಕೆ ಸರ್, ನೀವು ಆ ಥರನು ಮಾತಾಡ್ತೀರಾ ಅನ್ನೋದು ಅದು ಒಂಥರ ಡೈಜೆಸ್ಟೇ ಆಗುತ್ತೆ. ನಾನು ಮನುಷ್ಯ ಅಲ್ವಾ, ಅದು ಎಲ್ಲಿ ನಾವು ಪಬ್ಲಿಕ್ ಅಲ್ಲಿ ತೋರ್ಸೋದಕ್ಕಾಗತ್ತಾ? ಪಾಪ ಎಲ್ಲದಕ್ಕೂ ಸಿಗೋದು ನಾನು ಹೆಂಡತಿ ಒಬ್ಳೆ, ಎಲ್ಲ ಆಗ್ತಾ ಇರ್ತೀನಿ. ಆಮೇಲೆ ಅವಳೇನು ಕಮ್ಮಿ ಇಲ್ಲ, ನಾನು ಒಬ್ಬನೇ ಅಲ್ಲ. ಎನ್ಕೌಂಟ್ರು, ನಾವು ಕೌಂಟ್ರ್ ಅಂದ್ರೆ ಅವ್ರು ಎನ್ಕೌಂಟ್ರು. ಅಲ್ಲೇ ಕೋಪ ಬಂದ್ರೆ ನನಗಿಂತ ತುಂಬಾ ಚೆನ್ನಾಗಿ ಹೇಳ್ತಾಳೆ. ನಮ್ದೇನು ಇಲ್ಲ ಕೋಪ ಅವ್ರ ಮುಂದೆ.
ನೀವು ಸರ್ ಕೋಪ ಬಂದಾಗ ನೀವೇನ್ ಮಾಡ್ತೀರಾ, ಮೇಡಮ್ ಕೋಪ ಬಂದಾಗ ನೀವೇನ್ ಮಾಡ್ತೀರಾ? ಅವಳು ಕೋಪ ಬಂದ್ರೆ ಇನ್ನೇನು ಮಾಡೋದು, ಏನು ನನ್ನ ಟೆಂಪರ್ಮೆಂಟ್ ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ ನಂಗೆ ನಗ್ತಾ ಸುಮ್ಮನೆ ಆಗ್ಬಿಡ್ತೀನಿ, ಎಷ್ಟು ಚೆನ್ನಾಗಿ ಬೈತೀಯ ನೀನು ಅಂದ್ಬಿಟ್ಟು. ನನಗೆ ಕೋಪ ಬಂತಂದ್ರೆ ಪಾಪ ಅವಳಿಗೆ ಏನಂದ್ರೆ ಹೊಡೆದ್ರು ಅವಳು ಕಣ್ಣೀರು ಹಾಕಲ್ಲ, ನಾನು ಬೈದ್ರೆ ಕಣ್ಣೀರು ಹಾಕ್ಬಿಡ್ತಾಳೆ. ಸೊ ಹಂಗಾಗಿ ಬೈಯೋದಕ್ಕೆ ಸ್ವಲ್ಪ ನನಗೆ ಭಯ ಆಗುತ್ತೆ, ಕಣ್ಣೀರು ಬರುತ್ತೆ ಅಂತ. ಬಟ್ ಏನು ಮಾಡ್ರು ಪಾಪ ಸಹಿಸ್ಕೊಂತಾಳೆ. ಅಷ್ಟಿಲ್ದ್ರೆ ಹೇಳ್ತಾಳ ಕ್ಷಮೆಯ ಧರಿತ್ರಿ ಅಂದ್ಬಿಟ್ಟು ಹೆಣ್ಮಕ್ಳಿಗೆ. ಸೊ ಹಿಂಗೆ ಏನೇನೋ ಹೇಳಿ ಸಮಾಧಾನ ಮಾಡ್ತಾರೆ. 24 ವರ್ಷಗಳಲ್ಲಿ ಸರ್ ಯಾವ್ದಾದ್ರು ಒಂದ್ ಸಂದರ್ಭದಲ್ಲಿ ಈ ಹುಡುಗಿನ ಬಿಟ್ಟು ಬೇರೆಯವಳನ್ನ ನಾನು ಮದುವೆ ಆಗಿದ್ದಿದ್ರೆ ಈ ಸಿಚುಯೇಷನ್ ನನ್ನ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ, ಅಥವಾ ಇದು ತುಂಬಾ ಕಷ್ಟ ಆಗೋಗಿರೋದು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಪ್ರತಿದಿನ ಅನ್ಸುತ್ತದು. 24 years ಅಲ್ಲಿ ಪ್ರತಿದಿನ ಅನ್ಸುತ್ತೆ, ಇವಳೇ ನನ್ನ ಕಟ್ಕೊಂಡು ಎಣಗ್ತಾ ಇದ್ದಾಳೆ, ಇವಳ ಪ್ಲೇಸ್ ಎಲ್ಲ ಬೇರೆ ಯಾವಳಾದ್ರೂ ಬಂದಿದ್ರೆ ಕತೆ ಏನು ಅಂತ. ಶಿ ಈಸ್ ಅ ವೆರಿ ನಾನ್ ಡಿಮ್ಯಾಂಡಬಲ್ ಹೆಂಡ್ತಿನೂ ಅಷ್ಟೇ, ಮಕ್ಕಳು ಅಷ್ಟೇ, ನನ್ನ ತಂದೆ ತಾಯಿ ನನ್ನ ತಂಗಿದಿರು ಎಲ್ಲಾನು ಅಷ್ಟೇ. ಡಿಮ್ಯಾಂಡೇ ತುಂಬ ಕಡಿಮೆ ಅವ್ರಿಗೆ. ಜೊತೆಲಿರು ಅಷ್ಟೇ, ಅವಳು ಕೇಳೋದು ಒಂದೇ ಜೊತೆಲಿರು ಅಷ್ಟೇ. ಅದು ಬಿಟ್ರೆ ಬೇರೆ ಇನ್ನೇನು ಕೇಳಲ್ಲ ಅವಳು. ನೀನು ಬಟ್ಟೆ ಕೊಡಿಸ್ಬೇಡ, ಒಡವೆ ಕೊಡಿಸ್ಬೇಡ, ನನಗೆ ಬ್ಯೂಟಿ ಪಾರ್ಲರ್, ಪಾಪ ಅವಳು ಬ್ಯೂಟಿ ಪಾರ್ಲರ್ ಹೋಗೋದಲ್ಲ ಬಿಡಿ, ಅವಳು ಏನಿಲ್ಲ, ನಂಗೆ ಖರ್ಚು ಕೊಡಬೇಡ, ಏನು ಕೊಡಬೇಡ, ಸಾಧ್ಯ ಆದಷ್ಟು ನಾನು ಜೊತೆಲಿರು, ಟೈಮ್ ಕೊಡು ಅಷ್ಟೇ ಕೇಳೋದು ಅವಳು. ಅದು ಬಿಟ್ರೆ ಬೇರೆ ಇನ್ನೇನು ಕೇಳಲ್ಲ. ಹೆಂಗ್ ಮೇಡಮ್ ಇದು ಇಷ್ಟುದ್ದ ಲಿಸ್ಟ್ ಎಲ್ಲ ಕೊಡ್ತಾರೆ? ಇವತ್ತು ನೋಡಿ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಯಾರಾದ್ರೂ ಏನಾದ್ರು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರಲ್ಲ ಹೆಣ್ಮಕ್ಳು. ಅವಳು ಏನು ಕೇಳಿಲ್ಲ, ಜೊತೆಲಿರಿ ಅಷ್ಟೇ. ಬೆಳಗಿನ ಜಾವವರೆಗೂ ಜೊತೆಲಿದ್ವಿ, ಈಗ ಮತ್ತೆ ಜೊತೆಲಿದ್ದೀವಿ ಅಷ್ಟೇ ಅವಳು ಕೇಳೋದು. ಅಂದ್ರೆ ಹಂಗೆ ರೂಢಿ ಆಗ್ಬಿಟ್ಟಿದೆ ನಮ್ಗೆ. ರೂಢಿ ಅಂದ್ರೆ ಹಂಗೆ ಬೆಳ್ಕೊಂಡ್ ಬಂದಿದೀವಲ್ಲ, ಮೊದ್ಲಿಂದನೂ ಅಷ್ಟೇ. ಮನೇಲೂ ನಮ್ದೇನು ಡಿಮ್ಯಾಂಡ್ಸ್ ಇರ್ತಿಲ್ಲ, ಅವ್ರೇನು ಕೊಡ್ಸ್ತಾರೆ ಏನು ಅಷ್ಟರಲ್ಲೇ ಹಂಗೆ ಅದು ಹಿಂಗೆ ಕಂಟಿನ್ಯೂನೂ ಆಯ್ತು. ಬಟ್ ನಾವು ಮದುವೆ ಮಾಡ್ಕೊಡಾಗ ಇವರೇ ಸ್ಟ್ರಗ್ಲಿಂಗಲ್ಲಿ ಇದ್ರು. ಅಂದ್ರೆ ಕೇಳಬೇಕು ಅನ್ಸಿ ಕೇಳಿರ ಆ ಥರನೇ ಏನಿಲ್ಲ, ನನ್ಗೇನು ಕೇಳ್ಬೇಕಂತಾನೆ ಅನಿಸ್ತಿರ್ಲಿಲ್ಲ. ಅದೇ ಟೈಮ್ ಅದು ಒಂದಕ್ಕೇನೆ ಕೇಳ್ತಿದ್ದು, ಜಗಳ ಆಗೋದು ಒಂದೊಂದ್ಸತಿ ಎಲ್ಲ ಅವಾಗ ಅದಕ್ಕೇನೆ. ಈಗ ಜೊತೆಲೇ ಇರ್ತೀರಿ. ಈಗ ಆಲ್ಮೋಸ್ಟ್ ಜೊತೆಲೇ ಇರ್ತೀರಿ. ಕೊಟ್ಟಿಲ್ಲ ಅಂದ್ರೆ ಕಿತ್ಕೊಂಡ್ಬಿಡಿದಾರ. ನೀನೇನ್ ಕರೆಯೋದು, ನಾನೇನ್ ಜೊತೆಲಿ ಇರ್ತೀನಿ. ಅದಕ್ಕೆ ಇವ್ರು ಬಿಸಿ ಇರ್ತಾರಲ್ಲ, ಅದಕ್ಕೆ ಏನ್ ಮಾಡ್ತೀನಿ, ಶೂಟಿಂಗ್ ಎಲ್ಲ ನಾನೇ ಜೊತೆಲಿ ಹೋಗ್ಬಿಟ್ಟಿರ್ತೀನಿ. ಶೂಟಿಂಗ್ ಅವ್ರು ನಾನು ಮಕ್ಕಳೆಲ್ಲ ದೊಡ್ಡವರಾದ್ರಲ್ವಾ, ಮೊದ್ಲನೇ ಮನೆಯಲ್ಲಿ ಮಕ್ಕಳು ಸ್ಕೂಲಿಂದ ಬರ್ತಾರೆ, ಅದು ಇದು ಕಮಿಟ್ ಇರೋದು ಎಲ್ಲೂ. ಈಗ ಒಂದ್ 4-5 ವರ್ಷದಿಂದ ಆಲ್ಮೋಸ್ಟ್ ಜೊತೆಲೇ ಇರುತ್ತೆ. ಹೆಂಗ ಹೋಗಿದೆ ಅಂದ್ರೆ ಶೂಟಿಂಗ್ ನಾನು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಇವಳು ಸರ್ ಮೇಡಮ್ ಇಲ್ಲಿ ಸರ್ ಅಂತ ಅರ್ಥ ಹೋಗಿದೆ ಕತೆ. ಸರ್ ಹೀರೋ ಆಗಿಲ್ಲ ಅಂದಿದ್ರೆ ಅವ್ರನ್ನ ಏನಾಗಿ ನೋಡಕ್ ನಿಮ್ಗೆ ಇಷ್ಟ ಇತ್ತು? ಅಂದ್ರೆ ನಾವು ಲವ್ ಮಾಡೋವಾಗ ಮದುವೆ ಟೈಮಲ್ಲಿ ಅವಾಗೆಲ್ಲ ಅವ್ರೇನು ಹೀರೋ ಅಲ್ಲ, ಅವ್ರದ್ದು ಪವರ್ ಲೂಮ್ಸ್ ಅವ್ರದ್ದು ನೇಕಾರಿಕೆ ಇತ್ತು. ಅದೇ ನನಗೇನು ಆ ಥರ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಇವ್ರು ಹಿಂಗಾಗಬೇಕು ಹಂಗಾಗಬೇಕು ಅಂತ. ಬಟ್ ಅವ್ರಿಗೆ ಪರ್ಸ್ನಲಿ ಅವ್ರು ಯಾವಾಗಲೂ ಹೇಳ್ತಾ ಇದ್ದು ಸಿಂಗರ್ ಆಗಬೇಕು ಅಂತ ಅವ್ರಿಗೆ ತುಂಬ ಇಷ್ಟ ಇತ್ತು. ಅಂದರೆ ಅವಾಗ ನಾವು ಲವ್ ಮಾಡೋ ಟೈಮಲ್ಲಿ ಹೇಳ್ಕೊಳ್ಳೋವಾಗ ಹಾಡು ಹೇಳೋದು ಅಂದರೆ ತುಂಬ ಇಷ್ಟ ಇತ್ತು. ಅವ್ರು ಯಾವತ್ತೂ ಆ್ಯಕ್ಟಿಂಗ್ ಮಾಡ್ತೀನಿ ಮಾಡಬೇಕು ಅದೇನು ವಿಷಯನೇ ಬಂದಿರಲಿಲ್ಲ. ಇದು ಆಲ್ ಆಫ್ ಎ ಸಡನ್ ಆಗಿದ್ದು, ಮದುವೆ ಆದಮೇಲೆ ಹೀರೋ ಆಗಿದ್ದವರು. ಅದರಿಂದ ನನಗೇನಿಲ್ಲ, ಅವ್ರು ಏನು ಪ್ರೊಫೆಷನ್ ಇದ್ರು ನನಗೆ ಅದು ಓಕೆ ಇತ್ತು. ಸರ್ ನಿಮ್ಮ ಯಾವ್ದಾದ್ರು ಫಿಲ್ಮಿನ ಯಾವ್ದಾದ್ರು ಸೀನನ್ನ ಮೇಡಮ್ ಜೊತೆ ಕೂತ್ ನೋಡುವಾಗ ಮುಜುಗರ ಆಗಿದ್ಯಾ? ಇಲ್ಲ, ಖಂಡಿತ ಇಲ್ಲ ಆ ಥರ ಇಲ್ಲ. ಅವ್ಳು ಶೂಟಿಂಗು ಜೊತೆಲೇ ಬರ್ತಾಳೆ, ಆಮೇಲೆ ಅವಳಿಗೆ ಗೊತ್ತು, ಅವಳಿಗೆ ಸಿಚುವೇಶನ್ ಎಲ್ಲ ಹೆಂಗಿರುತ್ತೆ ಏನು ಅಂತ. ಆಮೇಲೆ ನನ್ನ ಪ್ರೊಫೆಷನ್ ಅಲ್ವಾ, ಸೊ ಹಾಗಾಗಿ ಅದೇನಿಲ್ಲ, ಮಾಡಲೇಬೇಕು ನಾನು ಟೈಪಾಡು. ಇಲ್ಲ ಅಂದರೆ ನಾನು ಒಂದು 2-3 ಸರಿ ಹೇಳಿದ್ದೀನಿ, ಮನೇಲಿ ಕೂತ್ಕೊತೀನಮ್ಮ, ನೀನು ಊಟ ಹಾಕು, ನೆಮ್ಮದಿಯಾಗಿ ತಿನ್ಕೊಂಡಿರ್ತೀನಿ. ಆವಾಗ ಯಾವ ಹೀರೋನ್ ಜೊತೆಲ್ಲ ರೊಮ್ಯಾನ್ಸ್ ಇರಲ್ಲ, ಯಾವ ವಿಲನ್ ಜೊತೆಲಿ ಫೈಟ್ಸ್ ಇರಲ್ಲ, ಏನು ಇರಲ್ಲ. ಹಂಗೇನಾದ್ರು ಮಾಡೋದು ಹೇಳಿರೋದು ಮೊದಲನೇ ಸಿನಿಮಾ ಟೈಮ್, ಆವಾಗ ನಮಗೂ ಹೊಸದಲ್ವಾ. ಜಲಸ್ ಏನಾರು ಆಗ್ತಿತ್ತ ಮ್ಯಾಮ್ ನಿಮ್ಗೆ? ಜಲಸ್ ಏನ್ ಆಗ್ತಿರ್ಲಿಲ್ಲ ಅವಳಿಗೆ, ನೋಡಿದಾಗ ಅದೊಂಚೂರು ಅನ್ಸುತ್ತಲ್ವಾ. ಅಲ್ಲ, ಅವಳು ನೋಡೋದಕ್ಕಿಂತ ನಾನ್ ಮನೇಲಿ ಬಂದು ಬಿಲ್ಡಪ್ಗಳು ಜಾಸ್ತಿ ಕೊಡ್ತಾ ಇದ್ದೆ. ಯಾಕಂದ್ರೆ ನನಗೂ ಹೊಸದಲ್ವಾ ಸಿನಿಮಾ ಅಂದ್ರೆ. ಫಸ್ಟ್ ಸಿನಿಮಾ, ಸೆಕೆಂಡ್ ಸಿನಿಮಾ ಅಲ್ಲ, ಹೀರೋಯಿನ್ ಎತ್ಕೊಂಡು ಹಿಂಗ್ ತಿರುಗಿಸ್ತಾ ಹಿಂಗ್ ತಪ್ಕೊಂಡೆ, ಬೀಚಲ್ಲಿ ಮಲ್ಕೊಂಡು ಹಿಂಗ್ ಒಳ್ಳಾಡ್ದಿ ಸಾಂಗ್ ಅಲ್ಲಿ ಹಿಂಗೆಲ್ಲ. ಇವಳು ಸ್ಟಾರ್ಟಿಂಗ್ ಓ ಹೌದಾ ಎಂಜಾಯ್ ಮಾಡೋಣ, ಬರ್ತಾ ಮೆತ್ತಗೆ ಮಾತು ಕಡಿಮೆ ಆಗೋದು, ಒಂಥರ ಸಿಡ್ಕೋದಕ್ಕೆ ಶುರು ಮಾಡೋದು. ಇವಳು ಯಾಕೆ ಇವಳು ಹಿಂಗಾಡ್ತಾ ಇದ್ದಾಳೆ ಇಮಿಡಿಯೇಟಾಗಿ. ಆಮೇಲೆ ಗೊತ್ತಾಯ್ತು ಇದೆಲ್ಲ ನಾನು ಹೇಳ್ತಾ ಇರೋ ಎಫೆಕ್ಟ್ ಅಂದ್ಬಿಟ್ಟು. ಅದಕ್ಕೆ ಈ ಶೂಟಿಂಗ್ ಜಾಗದಲ್ಲಿ ನಡೆಯೋದಲ್ಲ, ಮನೇಲಿ ಬಂದು ಹೇಳ್ಬೇಡ ಅಲ್ವೋ, ಕೆಲಸ ಮಾಡು. ಬರೋ ಸ್ವಲ್ಪ ಹೊತ್ತಿರ್ತಾರೆ, ನಮ್ ಇಬ್ರು ಯಾಕೆ ಜಗಳ ಆಡ್ಬೇಕು, ಏನೋ ಒಂದು ಸೊಲ್ಯೂಷನ್ ಹುಡುಕ್ಬೇಕಲ್ಲ. ನಾನೇ ಹೇಳ್ಬಿಟ್ಟೆ, ಹೇಳ್ಬೇಡ ನಾನು ಸಿನಿಮಾ ನೋಡ್ಕೊಂತೀನಿ ಬಿಡು. ಅದಕ್ಕೆ ಹಂಗೆ ಹೇಳಿದ ಕೂಡಲೇ ನೀನು ಒಂದು ಕೆಲಸ ಮಾಡು,
ನೀನು ಬಾ ಶೂಟಿಂಗ್ ಅಂತ, ಆಮೇಲೆ ಶೂಟಿಂಗ್ ಕರ್ಕೊಂಡೋದೆ ನಾನು. ನೋಡಿ ಹಿಂಗಿರುತ್ತೆ ನಮ್ಮ ಕತೆ. ಮಲ್ಕೊಂಡು ಒದ್ದಾಡೋದ್ರಲ್ಲೇ ಆ ಬಿಸಿಲಲ್ಲಿ ಇಬ್ರು ಫುಲ್ ಟ್ಯಾನ್ ಆಗ್ತಾ ಇರ್ತೀವಿ. ಕ್ಯಾಮ್ರಾಗಳು ಬಂದಿಲ್ಲ ಅಂದ್ರೆ 10 ಸರಿ ನಮಗೆ ಟೇಕ್ ಮಾಡಿಸ್ತಾರೆ. ಅವಳು ಉಳ್ಳಾಡಿ ನನಗೂ ಉಳ್ಳಾಡಿ ಟೇಕ್ ಸರಿಗೆ ಬಂದರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿರ್ತದೆ. ಇನ್ನು ಯಾವ ಕೆಮಿಸ್ಟ್ರಿನೂ ಇರಲ್ಲ ಅಲ್ಲಿ. ಹಿಂಗಿರುತ್ತೆ ನಮ್ಮ ಕಷ್ಟ ಅಂತ. ಪ್ರೇಮ್ ಸರ್ ಅಳುವಾಗ ಚೆನ್ನಾಗಿ ಕಾಣ್ತಾರ, ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣ್ತಾರ? ನಗೋಗ್ ಚೆನ್ನಾಗಿ ಕಾಣ್ತಾರೆ. ಚೂಸ್ ಮಾಡ್ಬೇಕು ಅಂದ್ರೆ ಯಾವಾಗ ಚೆನ್ನಾಗಿ ಕಾಣ್ತಾರೆ? ಕೋಪ ಮಾಡ್ಕೊಂಡಾಗ ಸ್ವಲ್ಪ ಹೊತ್ತು ಓಕೆ ಒಂಥರ ಆಫೀಸ್, ಯಾವಾಗ ನಗ್ನಗ್ತಾ ನೋಡ್ದಾಗ ಒಂದ್ ಸ್ವಲ್ಪ ಇದ್ದಾಗ ಓಕೆ. ಅಳೋದ್ ನೋಡಕ ಜಾಸ್ತಿ ಯಾವ್ದು, ಅಳೋದ ಅಥವಾ ಕೋಪನ? ಕೋಪನೇ ಜಾಸ್ತಿ.